ಎಂತಹ ಒಳ್ಳೆ ಕೆಲಸವೂ ಸಾಧ್ಯ ಎನ್ನುವುದಕ್ಕೆ ಉತ್ತಮ ನಿದರ್ಶನ ಬಾಗಲಕೋಟೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಸಿದ್ದಣ್ಣ. ತಮ್ಮ ಸಾಮಾಜಿಕ ಕಳಕಳಿಯಿಂದಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವ ಇವರ ಸಾಧನೆಯನ್ನ ನೋಡಿಯೇ ತಿಳಿಬೇಕು. ಬಾಗಲಕೋಟೆಯ ಪೊಲೀಸ್ ಠಾಣೆಗೆ ನೀವು ಭೇಟಿ ನೀಡಿದರೆ ನಿಮಗೆ ಅಪರೂಪದ ದೃಶ್ಯ ಕಂಡು ಅಚ್ಚರಿಯಾಗಬಹುದು. ಅಪರಾಧಿಗಳು, ತಕರಾರುಗಳು, ಕೊಲೆ, ಸುಲಿಗೆ, ಹೊಡೆದಾಟಗಳ ತರಲೆಯಲ್ಲಿ ಮುಳುಗಿ ಹೋಗುವ ಪೊಲೀಸರು ಇಲ್ಲಿ ಗಿಡಮರಗಳ ಆರೈಕೆಯಲ್ಲಿ ತೊಡಗಿದ್ದಾರೆ. ಠಾಣೆಯ ಅಂಗಳ, ಸುತ್ತಮುತ್ತಲ ಜಾಗವೆಲ್ಲ ಸಾಲು ಸಾಲು ಹಸಿರು ಗಿಡಗಳಿಂದ ಕಂಗೊಳಿಸುತ್ತಿದೆ. ಪೊಲೀಸರು ಇಲ್ಲಿನ ಭೂಮಿಯನ್ನು ಸ್ವಚ್ಛಗೊಳಿಸಿ ಪಾತಿ ಮಾಡಿ ನೀರು ಹರಿಸುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಇಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ದಣ್ಣನವರು. ಪರಿಸರದ ಬಗೆಗಿನ ಇವರ ಕಾಳಜಿ, ಮರಗಿಡಗಳ ಬಗೆಗಿನ ಇವರ ಪ್ರೀತಿಯಿಂದಾಗಿ ಪೊಲೀಸ್ ಇಲಾಖೆಯ ವ್ಯಾಪ್ತಿಗೆ ಬರುವ ಎಲ್ಲ ಭೂಮಿಯು ಇಂದು ಗಿಡಮರಗಳಿಂದ ಕಂಗೊಳಿಸುತ್ತಿದೆ. ಸಿದ್ದಣ್ಣ ಅವರಂತಹ ಪೊಲೀಸ್ ಅಧಿಕಾರಿ ತಮ್ಮ ಇಂತಹ ವಿಶಿಷ್ಟ ಆಲೋಚನೆಯಿಂದ ಪೊಲೀಸ್ ವಸತಿಗೃಹಗಳ ಸಮುಚ್ಚಯದಲ್ಲೂ ಸ್ವಚ್ಛ ಗಾಳಿ, ಕಣ್ಣಿಗೆ ತಂಪು ನೀಡುವಂತೆ ಗಿಡ ಬೆಳೆಸಲು ಕಾರಣರಾಗಿದ್ದಾರೆ. ಮೊದಲನೇದಾಗಿ ಎನ್ವಿರಾನ್ಮೆಂಟ್, ನಮ್ಮ ಸ್ಟೇಷನ್ನ ಕ್ವಾರ್ಟರ್ಸ್ನ ಸುತ್ತಮುತ್ತ ಇದ್ದಂಥ ವಾತಾವರಣ ನನಗೆ ಅಷ್ಟೊಂದು ಹಿಡಿಸಲಿಲ್ಲ. ಅಲ್ಲಲ್ಲಿ ಸರಿಯಾದ ಒಂದು ಬೇಲಿ ಇಲ್ಲದೆ, ಅದಕ್ಕೊಂದು ಗೋಡೆಗಳಿಲ್ಲದೆ ಮತ್ತು ಕಟ್ಟಡಗಳೆಲ್ಲ ಹೆಚ್ಚಿನವೆಲ್ಲ ಶಿಥಿಲ ಸ್ಥಿತಿಯಲ್ಲಿದ್ದವು. ನಾನೇನು ಮಾಡಿದೆ ಅಂತ ಹೇಳಿದೆ, ಇದನ್ನೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡುವ ಒಂದು ಉದ್ದೇಶದಿಂದ ನಮ್ಮ ಆಫೀಸರ್ಗಳನ್ನ ಅವರ ಸಹಾಯವನ್ನು ಮೊಬಿಲೈಸ್ ಮಾಡಿಕೊಂಡು ಮತ್ತು ಮೆನ್ಗಳ ಸಹಾಯವನ್ನು ಮೊಬಿಲೈಸ್ ಮಾಡಿಕೊಂಡು ಹಲವಾರು ಕಡೆ ನಾನು ಇಂಪ್ರೂವ್ಮೆಂಟ್ ಕಾರ್ಯಕ್ರಮಕ್ಕೆ ಕೈ ಹಾಕ್ಕೊಂಡು ಅದನ್ನು ಮಾಡ್ತಾಯಿದ್ದೇವೆ. ಮೊದಲಾಗಿ ಕಂಪ್ಲೀಟ್ ಆ ಡೆಬ್ರೀಸ್ ಎಲ್ಲ ಇಲ್ಲಿದ್ದ ಕಸ ಕಡ್ಡಿಯೆಲ್ಲ ಕ್ಲೀನ್ ಮಾಡಿಸಿದೆ. ಎಲ್ಲರ ಸಹಾಯವನ್ನು ಪಡ್ಕೊಂಡು ನಮ್ಮ ಪೊಲೀಸರೇ ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ. ಕ್ಲೀನ್ ಮಾಡಿ ಅಲ್ಲಿ ಸಾಕಷ್ಟು ಜಾಗ ಇತ್ತು. ಪ್ರತಿ ಸ್ಟೇಷನ್ನಲ್ಲೂ ಸಹ ನನ್ನಲ್ಲಿರುವಂಥ 19 ಸ್ಟೇಷನಲ್ಲಿ ಸ್ಟೇಷನ್ಗಳಿದೆ. ಎಲ್ಲ ಸ್ಟೇಷನ್ಗಳು ಸಾಕಷ್ಟು ಲ್ಯಾಂಡ್ ಇದೆ. ಇವನ್ನೆಲ್ಲವನ್ನು ನಾನು ಅವಕ್ಕೆ ಬೇಲಿ ಹಾಕಿಸಿ, ಗೋಡೆಯಲ್ಲಿ ಎಲ್ಲೇ ಸಾಧ್ಯ ಗೋಡೆ ಕಟ್ಟಿಸಿ, ಕಸವನ್ನೆಲ್ಲ ಕ್ಲಿಯರ್ ಮಾಡಿಸಿ ಮತ್ತು ಪ್ಲ್ಯಾಂಟೇಷನ್ ತಗೊಂಡೆ. ಪ್ಲ್ಯಾಂಟೇಷನ್ ಯಾಕೆ ತಗೊಂಡೆ ಅಂತ ಹೇಳಿದ್ರೆ, ಒಂದು ಪ್ಲ್ಯಾಂಟೇಷನ್ನಲ್ಲಿ ಎನ್ವಿರಾನ್ಮೆಂಟ್ ಕ್ಲೀನ್ ಆಗ್ತದೆ, ಒಳ್ಳೆ ವಾತಾವರಣ ಬರ್ತದೆ, ಒಳ್ಳೆ ಗಾಳಿ ಬರ್ತದೆ, ಬೆಳಕು ಬರ್ತದೆ. ಜೊತೆಯಲ್ಲಿ ವ್ಯಾಲ್ಯುಬಲ್ ಟ್ರೀಸನ್ನು ಹಾಕಿದ್ರೆ ಇದು ಸರ್ಕಾರಕ್ಕೆ ಒಂದು ಫಲವನ್ನು ಕೊಡ್ತದೆ ಮತ್ತು ಆದಾಯವನ್ನು ತರ್ತದೆ ಎನ್ನುವ ಉದ್ದೇಶಕ್ಕಾಗಿ ನಾನು ಸುಮಾರು ಒಂದು ಎಲ್ಲ ಕಡೆಯೂ ಸಹ ನಾನು ಈಗ ನೀವು ನೋಡ್ತಾ ಇರ್ಬೋದು, ಇದೇ ಟೌನ್ ಪೊಲೀಸ್ ಸ್ಟೇಷನ್ನ ಈ ಪ್ಲ್ಯಾಂಟೇಷನ್, ಇದು ಟೀಕ್ ಪ್ಲ್ಯಾಂಟ್, ಇದೊಂದು 6 ತಿಂಗಳ ಗಿಡಗಳು ಅಷ್ಟೇ. ಇದನ್ನು ಟೀಕ್ ಪ್ಲ್ಯಾಂಟೇಷನ್ ಹಾಕಿದೆ. ಇಲ್ಲಿ ಸುಮಾರು 280 ಗಿಡಗಳಿವೆ. ಇವು ಇಷ್ಟು ಚೆನ್ನಾಗಿ ಬೆಳೆದಿವೆ. ಯಾಕೆ ಜಾಗ ಎಷ್ಟೇ ಇತ್ತು, ನಾವು ಇದ್ದಷ್ಟು ಜಾಗವನ್ನು ಮಾಡಿದೆ. ಹಾಗೆಯೇ ಪ್ರತಿಯೊಂದು ಕಡೆಯೂ ಸಹ ಹಾಕಿದೆ. ಸುಮಾರು ಈಗ ಒಂದು 15ರಿಂದ 20 ಸಾವಿರದವರೆಗೆ ನಾನು ಗಿಡಗಳನ್ನು ಎಲ್ಲ ಜಿಲ್ಲೆಯ ಪ್ರತಿ ಸ್ಟೇಷನ್ಗಳಲ್ಲೂ ನಾನು ಹಾಕಿದ್ದೇನೆ. ಬಹುತೇಕ ತೇಗದ ಗಿಡಗಳನ್ನು ಬೆಳೆಸಲಾಗುತ್ತಿದೆ. ಇದೇ ಅಲ್ಲದೆ ಸಿದ್ದಣ್ಣನವರು ತಮ್ಮ ವ್ಯಾಪ್ತಿಗೆ ಬರುವ ಎಲ್ಲ ಪೊಲೀಸರಲ್ಲೂ ಶಿಸ್ತು, ಸಂಯಮ, ಅಚ್ಚುಕಟ್ಟುತನ ಬೆಳೆಸುವ ಪ್ರಯತ್ನ ಮಾಡಿದ್ದಾರೆ. ಅದೇ ಅಚ್ಚುಕಟ್ಟುತನ ಮನೆಯಲ್ಲೂ ಇರಬೇಕು ಎನ್ನುವುದು ಅವರ ಅಭಿಪ್ರಾಯ. ಹಾಗಾಗಿ ಅವರು ತಮ್ಮ ಸಿಬ್ಬಂದಿಯ ಮನೆಗೆ ಸ್ವತಃ ಭೇಟಿ ನೀಡಿ ಪರಿಶೀಲಿಸುತ್ತಾರೆ. ಉತ್ತಮ ನಿರ್ವಹಣೆಯ ಮನೆಯ ಸಿಬ್ಬಂದಿಗೆ ಬಹುಮಾನವನ್ನೂ ನೀಡುತ್ತಾರೆ.
ಪೊಲೀಸರು ಬರೀ ಪೊಲೀಸ್ ಕೆಲಸ ಮಾಡಿದ್ರೆ ಸಾಲದು, ಸಮಾಜದ ಸುಧಾರಣೆಗೂ ಪ್ರಯತ್ನಿಸಬೇಕು ಎನ್ನುವ ಸಿದ್ದಣ್ಣನವರು ಸುತ್ತಮುತ್ತಲ ಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ಆಡಿಕೊಂಡಿರುವ ಮಕ್ಕಳನ್ನು ಗುರುತಿಸಿ ಅವರ ಪೋಷಕರ ಮನವೊಲಿಸಿ ತಾವೇ ಖುದ್ದು ಇಂತಹ ಮಕ್ಕಳನ್ನು ಮತ್ತೆ ಶಾಲೆಗೆ ಸೇರಿಸುತ್ತಾರೆ. ಮಕ್ಕಳಿಗೆ ಓದಲು ಆಸಕ್ತಿ ಮೂಡಿಸಬೇಕು ಎಂದು ಉಚಿತವಾಗಿ ಪುಸ್ತಕ, ಪೆನ್ಸಿಲ್ ಮುಂತಾದವನ್ನು ವಿತರಿಸುತ್ತಾರೆ. ಈ ರೀತಿಯ ಸಾಮಾಜಿಕ ಕಾಳಜಿಯಿಂದಾಗಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವ ಶ್ರೀ ಸಿದ್ದಣ್ಣ ಜನಪ್ರಿಯರು, ಜನಾನುರಾಗಿಯೂ ಆಗಿದ್ದಾರೆ. ನಾವು ತಿಂಗಳು ಒಂದು ಸಾರಿ ನಮ್ಮ ಪೊಲೀಸರು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಒಂದು ಜನಸಂಪರ್ಕ ಸಭೆಯನ್ನು ಮಾಡ್ತಾರೆ. ಈ ಜನಸಂಪರ್ಕ ಸಭೆಯನ್ನು ಮಾಡುವಾಗ ಆ ಸಭೆಯಲ್ಲಿ ಅಲ್ಲಿ ಜನರನ್ನ ಮನಸ್ಸನ್ನು ಒಲಿಸ್ಕೊಂಡು ಉಪಾಧ್ಯಾಯರ ಸಹಕಾರವನ್ನು ಪಡ್ಕೊಂಡು ಎಷ್ಟೋ ಮಕ್ಕಳು ಶಾಲೆ ಬಿಟ್ಟಿದ್ದಾರೆ. ಆ ಮಕ್ಕಳನ್ನು ನೀವು ಸೇರಿಸಬೇಕು ಅಂತೇಳಿ ನಾನು ಹೇಳಿದ ಮೇರೆಗೆ ಹಲವಾರು ಹಳ್ಳಿಗಳಲ್ಲಿ ನೂರಾರು ಮಕ್ಕಳನ್ನು ನಾವು ಶಾಲೆಗೆ ಸೇರಿಸಿದೆ. ಉದಾಹರಣೆಗೆ ಕೆರೂರು ಪೊಲೀಸ್ ಸ್ಟೇಷನ್ ಲಿಮಿಟ್ ಒಂದೇ ಒಂದು ಹಳ್ಳಿಯಲ್ಲಿ 2 ಹಳ್ಳಿಯಲ್ಲಿ 248 ಹುಡುಗರನ್ನ ಶಾಲೆ ಬಿಟ್ಟ ಮಕ್ಕಳನ್ನ ಸೇರಿಸಿದೆ. ಹೊಸಕೋಟೆ ಮತ್ತು ಇನ್ನೊಂದು ಯಾವುದೋ ಒಂದು ಹಳ್ಳಿ ಇದೆ ಪಕ್ಕದಲ್ಲಿ. ಹಾಗೆಯೇ ಇದೊಂದು ಹಳ್ಳಿ, ಇಲ್ಲೂ ಸಹ ಒಂದು 8-10 ಮಕ್ಕಳನ್ನ ನಾವು ಶಾಲೆಗೆ ಸೇರಿಸಿದೆ. ಯಾಕೆಂದರೆ ವಿದ್ಯೆ ಅನ್ನೋದು ಮನುಷ್ಯನಿಗೆ ಬೇಕಾದಂಥ ಅತ್ಯಮೂಲ್ಯ ವಸ್ತು. ಅದು ವಿದ್ಯೆ ಇಲ್ಲದರೆ ಅವನು ಪಶುವಿಗೆ ಸಮಾನ ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ವಿದ್ಯೆ ಇದ್ದರೆ ತಿಳುವಳಿಕೆ ಬರ್ತದೆ, ಮಕ್ಕಳಲ್ಲಿ ಬೆಳವಣಿಗೆ ಆಗ್ತದೆ. ಆ ಬೆಳವಣಿಗೆ ಕುಂಠಿತ ಆಗ್ತದೆ ಅದು ವಿದ್ಯೆ ಕೊಡಿದರೆ. ಅದರಿಂದ ಅದನ್ನು ಕೊಡಬೇಕಂತೇಳಿ ಮಾಡಿದಾಗೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ಗಳು, ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಮತ್ತು ಎಲ್ಲ ಪೊಲೀಸ್ ಸ್ಟೇಷನ್ ದಟ್ಟು ಬಾದಾಮಿ ತಾಲೂಕಿನಲ್ಲಿ ನಾವು ಅಡಾಪ್ಟ್ ಮಾಡಿದ್ದೇವೆ. ಅಲ್ಲಿ ಎಲ್ಲ ಹಳ್ಳಿಗಳು ಕವರ್ ಮಾಡಿ ಅವರ ತಂದೆ ತಾಯಿಗಳಿಂದ ಈ ಸಿಗ್ನೇಚರ್ ತಗೊಂಡು ಸಹ ಅಷ್ಟು ಹೋಗಿ ಅವ್ರನ್ನ ಶಾಲೆಗೆ ಸೇರಿಸಲೇಬೇಕು ಅಂತ ಕಂಪಲ್ಸರಿ ಮಾಡಿ ಮನವನ್ನು ಒಲಿಸಿ ನಾವು ಮಾಡಿದ್ವಿ. ಈಗ ಹಲವಾರು ಮಕ್ಕಳು ಶಾಲೆ ಹೋಗ್ತಿದ್ದಾರೆ. ಪೊಲೀಸರ ಇಂತಹ ಸಾಮಾಜಿಕ ಕಾಳಜಿ ಪ್ರಶಂಸನೀಯ ಅಲ್ಲವೇ?